ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಇವತ್ತು ನಾವು ಆಫೀಸ್ ವರ್ಕ್ ಮುಖಾಂತರ ನಾನು ವೀಡಿಯೋ ಸ್ಟಾರ್ಟ್ ಮಾಡತ್ತೀನಿ ರೀ. 2ನೇ ವ್ಲಾಗ್ ದೋಸ್ತಿಗೆ ಹೇಳಿದೆ ರೀ, ಸುಮ್ಮನೆ ಹಂಗೆ ಹೊರಗೆ ಒಂದು ವಾಕ್ ಮಾಡ್ತೀನಿ, ವೀಡಿಯೋ ಮಾಡಬಾರಪ್ಪ, ಇದು 2ನೇ ವ್ಲಾಗ್, ಸ್ವಲ್ಪ ಏನಾದರೂ ಒಂದು ಕ್ರೇಜಾಗಿ ಸ್ಟಾರ್ಟ್ ಮಾಡೋಣ ಅಂತೇಳಿ. ಸೊ ಅದಾದಮೇಲೆ ಇವತ್ತು ನಂದೊಂದು ಪಾರ್ಸಲ್ ಬರಬೇಕಿತ್ತು ರೀ ಬೆಳಗಾಮಿಂದ. ಅದನ್ನು ತರಕ್ಕಂತ ಗೋಕುಲ್ ಬಸ್ ಸ್ಟಾಪ್ ಹೋಗ್ತಾ ಇದ್ದೀವಿ ರೀ, ನಾನು ನನ್ನ ಫ್ರೆಂಡು. ಸೊ ಇದು ಎಲ್ರಿಗೂ ಗೊತ್ತಿರೋ ಹಂಗೆ ಚೆನ್ನಮ್ಮ ಸರ್ಕಲ್ ರೀ. ಚೆನ್ನಮ್ಮ ಸರ್ಕಲ್ದಾಗ ಸಾಕಷ್ಟು ಫಿಲ್ಮ್ಸ್ ಶೂಟಿಂಗ್ ಆಗಿದಾವೆ ರೀ. ಹುಬ್ಳಿ ಹಳೆ ಬಸ್ ಸ್ಟಾಪ್ ರೀ. ಸೊ ಹೆಂಗಿದೆ ನೋಡ್ರಿ, ಫುಲ್ ಗಿಚ್ಚದಲ್ಲ. ಟ್ರಾಫಿಕ್ ಆದಮೇಲೆ ಮುಗಿಸ್ಕೊಂಡು ನಮ್ಮ ಸರ್ ಹತ್ರ ಮೀಟಾಗಕ್ಕೆ ಹೋಗಿದ್ವಿ ರೀ. ಇದು ನಮ್ಮ ಎಕ್ಸ್ ಮ್ಯಾನೇಜರ್ ಅವರು ರೀಸೆಂಟಾಗಿ ನಮ್ಮ ಬಿಟ್ಟು ಬೇರೆ ಕಂಪ್ನಿಗೆ ಜಾಯ್ನ್ ಆಗಿದ್ದಾರೆ ರೀ. ಆಪರ್ಚುನಿಟಿ ಇದ್ದಿದ್ದಕ್ಕೆ ತಿರ್ಗಾ ಇದು ಗೋಕುಲ್ ರೋಡ್ಗೆ ಜಾಯ್ನ್ ಆದ್ವಿ ರೀ. ಗೋಕುಲ್ ರೋಡಿಗೆ ಹೋಗ್ಬೇಕಾದ್ರೆ ಫುಲ್ ಟ್ರಾಫಿಕ್ ರೀಪ್ಪ, ಅವನು ಏನು ಸಾಕಾಗೈತೆ ರೀ ಬಿಸಿಲಾಗ. ಸೊ ಇದು ಬಸ್ ಸ್ಟಾಪ್ ಬತ್ತು ನೋಡ್ರಿ, ನಮ್ಮದು ಬಸ್ ಸ್ಟಾಪ್. ಸೊ ಇಲ್ಲಿ ಎಂಟ್ರ್ ಆದ್ವಿ ರೀ. ಒಳಗೆ ಬೈಕ್ ಪಾರ್ಕ್ ಆದಮೇಲೆ ಸ್ವಲ್ಪ ಹೆಲ್ಮೆಟ್ ನೀಟಾಗಿ ಲಾಕ್ ಮಾಡಿದಾರೆ, ಯಾಕಂದ್ರೆ ತುಡಿದ್ರು ಭಾಳ ಅದಾರ. ಸೊ ಆಮೇಲೆ ಸುಮ್ಮ ಹಂಗೆ ಒಳಗೆ ಎಂಟ್ರ್ ಆದ್ವಿ ರೀ, ನಾನು ನನ್ನ ದೋಸ್ತ. ಅದಾದಮೇಲೆ ಖಾಲಿ ಕುಂತಿದ್ವಿ ರೀ. ನೋಡ್ರಿ ನಮ್ಮ ಮುಖಗಳು, ನಾವು ಕೆಲಸ ಮಾಡಿ ಸಾಕಾಗಿಬಿಡೈತ್ರಿಪ್ಪ. ಸೊ ಫೈನಾನ್ಸ್ ವರ್ಕ್ ಮಾಡೋರು ಪ್ರತಿಯೊಬ್ಬರಿಗೂ ನಾಲೆಜ್ ಇರ್ತೈತಿ. ಇವ್ರು ನಮ್ಮ ಹೊಸ ಮ್ಯಾನೇಜರ್ ವೀಡಿಯೋ ಮಾಡತ್ತೇನೆ ಅಂತೇಳಿ ಮುಖದ ಮೇಲೆ ಕೈ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಇದು ನಮ್ಮ ಆಫೀಸ್ ನೋಡ್ರಿ. ಆಮೇಲೆ ಊಟ ಮಾಡತ್ತಿದ್ದೀರಿ. ಊಟ ಆದಮೇಲೆ ಈವ್ನಿಂಗ್ ಆದಮೇಲೆ ಚಹಾ ಕುಡಿಯತ್ತಿದ್ದೀರಿ. ಇವ್ರು ಇನ್ನೊಬ್ರು ಸರ. ಇದಾದಮೇಲೆ ನೆಕ್ಸ್ಟ್ ಮನೆ ಕಡೆ ರೈಟ್ ಹೇಳತ್ತೀನಿ ನೋಡ್ರಿ ಸರ್. ಹೆಂಗೆ ಅನ್ಸುತ್ತೆ ರೀ ಎಲ್ರಿಗೂ ಇವತ್ತಿನ ವೀಡಿಯೋ? ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿಪ್ಪ.